ಶಿರಸಿ ತಾಲೂಕಾ ಮಟ್ಟದಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಮಹಾಬಲೇಶ್ವರ ಕೆ ಗೌಡ, ಆನಂದ ಜಿ ಹೆಗಡೆ, ಪ್ರವೀಣ್ ಜಿ ಹೆಗಡೆ, ಕನ್ನಡ ಎಚ್ ಬಡಗಿ ಹಾಗೂ ಗಣಪತಿ ವಿ ಹೆಗಡೆ ಇವರಿಗೆ ರೈತ ದಿನಾಚರಣೆಯ ದಿನವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ಸನ್ಮಾನ ನೀಡಲಾಯಿತು. ರೈತ ದಿನಾಚರಣೆಯ ಅಂಗವಾಗಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದರು. ಭವಿಷ್ಯದಲ್ಲಿ ನಾವು ವಿಕಸಿತ ಭಾರತವಾಗಿ ಹೊರಹೊಮ್ಮುವುದಕ್ಕೆ ರೈತರ ಕೊಡುಗೆ ಸ್ಮರಣೀಯವಾಗಲೆಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಇಂಡಸ್ಟ್ರಿಗಳು ಬರ್ಬೋದು, ಐಟಿ ಬಿಟಿ ನಾವಿನ್ ಏನ್ ಮಾಡಿದ್ದೇವೆ ಅಂತ ಹೇಳ್ಬೋದು. ನಮ್ಮ ಅಕ್ಕಿ ಗೋಧಿ ಏನು ಅವ್ರ ಹತ್ರ ತಯಾರು ಮಾಡೋಕ್ ಬರೋದಿಲ್ಲ. ನಮ್ಮ ಅಡಿಕೆ ಯಾಲಕ್ಕಿ ಮೆಣಸು ಏನು ತಯಾರು ಮಾಡೋಕ್ ಬರೋದಿಲ್ಲ. ನೈಜವಾದಂತ ಜೇನುತುಪ್ಪ ಮಾಡ್ಲಿಕ್ಕೆ ಬರುವುದಿಲ್ಲ, ಹಾಲು ತುಪ್ಪ ಬೆಣ್ಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ಕೃತಕವಾದೆಲ್ಲ ಮಾಡಬಹುದು. ಆದ್ರೆ ಪ್ರಕೃತಿ ಸಹಜವಾದಂತ ನೈಜವಾದಂತ ಆರೋಗ್ಯಪೂರ್ಣವಾದಂತ ವಸ್ತುಗಳು ಬೇಕು ಅಂದ್ರೆ ಅದು ನಮ್ಮಿಂದಲೇ ರೈತರಿಂದಲೇ ಸಿಗೋದು. ಈ ರೀತಿಯ ಒಂದು ಮಹತ್ವಾಕಾಂಕ್ಷೆ ಹೆಜ್ಜೆಯನ್ನ ರೈತ ಸಮುದಾಯ ಈ ದೇಶದಲ್ಲಿ ಇಟ್ಟಿದೆ. ರೈತರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ರೈತರ ಸಂಕಷ್ಟಗಳನ್ನ ಪರಿಹರಿಸೋದಕ್ಕೆ ಕೆ ವಿ ಚೌಧರಿ ಚರಣ್ ಸಿಂಗ್ ಅವರು ಅವತ್ತಿನ ಅನೇಕ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡಿ ಯಶಸ್ಸನ್ನ ಕಂಡ್ರು. ಹಾಗೆ ನಾವು ನಮ್ಮ ರಾಜ್ಯದಲ್ಲಿ ನೆನಪಿಸ್ಕೊಳ್ಬೇಕಾದ್ದು ಅಂದ್ರೆ ದೇವರಾಜ ಅರಸು ಅವರು. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ತಂದಂತಹ ರೈತ ಪರವಾದಂತಹ ಕ್ರಾಂತಿಕಾರಕ ಭೂ ಹಿಡುವಳಿ ಕಾಯ್ದೆಯ ಏನು ಜಾರಿಗೊಳಿಸಿದ್ರು, ಅದರಿಂದ ರೈತರ ಹಿತ ಕಾಪಾಡೋದಕ್ಕೆ ಸಾಧ್ಯ ಆಯಿತು. ಹೀಗೆ ಎಲ್ಲರ ಕೊಡುಗೆಯನ್ನ ಯೋಜನೆಗಳನ್ನ ಸ್ಮರಿಸಿಕೊಳ್ತಾ ನಾನು ಈಗಂತೂ ಇನ್ನೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದೇವೆ. ನಾವು ಈ ನರೇಗಾ ಯೋಜನೆ ಅಂತ ಏನು ಕರೆಸ್ಕೊಳ್ತಿತ್ತೋ, ಮೊದಲು ಬೇರೆ ಬೇರೆ ಹೆಸರಿನಲ್ಲಿ ಕರೆಸ್ಕೊಳ್ತಿತ್ತು, ಕಾಲಕ್ಕೆ ಬದಲಾಗಿ ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಆಗಿರೋದು. ಈಗ ಅದು ಜಿ ರಾಮ್ಜಿ ಬಿಲ್ ಅನ್ನ ಮೊನ್ನೆ ಅಷ್ಟೇ ಪಾಸ್ ಮಾಡಿ ಹೊಸದಾಗಿ ಬಂದಿದ್ದೀನಿ ನಾನು. ಈಗ 3 ದಿನ ಆಗಿದೆ ಅಷ್ಟೇ ನಾನು ಬಂದು. ಹಾಗಾಗಿ ದೆಹಲಿಯ ಬಿಸಿಯಾದಂತ ಜಿ ರಾಮ್ಜಿ ಬಿಲ್ಲಿನ ಹಿನ್ನೆಲೆಯಲ್ಲಿ ನಾನು ಈ ರೈತ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ. ಈ ಗ್ರಾಮೀಣದ ಜನತೆಗೆ ಉದ್ಯೋಗದ ಒಂದು ಖಾತ್ರಿಯ ಭರವಸೆ ಅದು ಇರಲೇಬೇಕು. ಆ ಯೋಜನೆ ಅತ್ಯಂತ ಮಹತ್ವ. ಉದ್ಯೋಗ ಖಾತ್ರಿಯ ಅದು ಸಂವಿಧಾನಬದ್ಧವಾಗಿ ನಮಗೆ ನೀಡಬೇಕಾದಂತಹದ್ದು ಯೋಜನೆ ನಮಗೆ ನೀಡಲೇಬೇಕಾಗ್ತದೆ. ಆದ ಕಾಲಕ್ಕೆ ಪರಿವರ್ತನೆಗಳು ಇದ್ದೂ ಆಗಿದೆ, ಈಗಲೂ ಆಗಿದೆ ಅಷ್ಟೇ. ಆದ್ರೆ ರೈತರಿಗೆ ಅನುಕೂಲವೇ ಆಗಿದೆ. ಹೆಚ್ಚೆಚ್ಚು 100 ದಿನ ಇದ್ದಂಥದ್ದನ್ನ 125 ದಿನ ನಾವು ಮಾಡಿದ್ದೇವೆ. ಪ್ರಿಯ ವೀಕ್ಷಕರೇ, ಮಾರುತಿ ಹಾಗೂ ಹುಂಡೈ ವಾಹನದಲ್ಲಿ ನೀವು ಎಲ್ಲಿಗಾದರೂ ಸಂಚರಿಸುವಾಗ ಮಾರ್ಗ ಮಧ್ಯೆ ನಿಮ್ಮ ವಾಹನ ಮೆಕ್ಯಾನಿಕಲ್ ಸಮಸ್ಯೆಯಿಂದ ಕೆಟ್ಟು ನಿಂತು ಬಿಟ್ಟರೆ ಇನ್ನು ಮುಂದೆ ಭಯ ಪಡುವ ಅಗತ್ಯವಿಲ್ಲ. ನೀವು 9611014145ಗೆ ತಕ್ಷಣವೇ ಕಾಲ್ ಮಾಡಿ ವಾಹನದ ಸಮಸ್ಯೆ ಜೊತೆಗೆ ಗಾಡಿ ಕೆಟ್ಟು ನಿಂತ ಸ್ಥಳದ ಬಗ್ಗೆ ಮಾಹಿತಿಯನ್ನ ನೀಡಿದರೆ ನಾವೇ ನಿಮ್ಮಲ್ಲಿಗೆ ಬಂದು ಸರಿ ಮಾಡಿಕೊಡುತ್ತೇವೆ. ನಮ್ಮ ಸೇವೆ ನಿಮಗೆ ಕುಮಟಾದಿಂದ ಅತ್ತ ಕಡೆ ಅಂಕೋಲಾ, ಇತ್ತ ಕಡೆ ಹೊನ್ನಾವರ, ಘಟ್ಟದ ಮೇಲೆ ಶಿರಸಿ ಹಾಗೂ ಸಿದ್ದಾಪುರದ ಕಾಡುಗಳ ಮಧ್ಯೆ ಹಾಳಾಗಿದ್ದಲ್ಲಿ ಸಂಪರ್ಕಿಸಬಹುದು. ನಾವು ತತ್ಕ್ಷಣವೇ ಸ್ಪಂದಿಸುತ್ತೇವೆ. ಇಷ್ಟೇ ಅಲ್ಲದೆ ನಿಮ್ಮ ವಾಹನಗಳಿಗೆ ಮೆಕ್ಯಾನಿಕಲ್ ಸರ್ವಿಸ್ ಬೇಕಿದ್ದಲ್ಲಿಯೂ ಕೂಡ ಕುಮಟಾದ ಹಂದಿಗೋಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ಇರುವ ಹೋಟೆಲ್ ಸಿತಾರದ ಪಕ್ಕ ನಮ್ಮ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್ ಇದೆ. ಇಲ್ಲಿಗೆ ಬನ್ನಿ. ನಮ್ಮಲ್ಲಿ ಮಾರುತಿ ಹಾಗೂ ಹುಂಡೈ ವಾಹನಗಳ ಸಸ್ಪೆನ್ಷನ್ ವರ್ಕ್, ಬ್ರೇಕ್ ವರ್ಕ್, ಆಯಿಲ್ ಚೇಂಜ್, ಕಾರ್ಬೊರೇಟರ್ ಕ್ಲೀನಿಂಗ್, ಗ್ಯಾಸ್ ಕಿಟ್ ಕ್ಲೀನಿಂಗ್ ಇನ್ನಿತರ ಸೇವೆ ಮಾಡಿಕೊಡುತ್ತೇವೆ. ನಮ್ಮಲ್ಲಿ 15 ವರ್ಷಗಳ ಅನುಭವಿ ಮೆಕ್ಯಾನಿಕಲ್ ಕೆಲಸಗಾರರಿದ್ದಾರೆ.
ಹೆಚ್ಚಿನ ಮಾಹಿತಿಗಾಗಿ ಶ್ರೀ ನಾಗಚೌಡೇಶ್ವರಿ ಆಟೋ ವರ್ಕ್ಸ್, ಮಾಲೀಕರು ಗುರುಪ್ರಸಾದ್ ಪಟಗಾರ್, ಕುಮಟಾ, ಹಂದಿಗೋಡ್, ರಾಷ್ಟ್ರೀಯ ಹೆದ್ದಾರಿ 66, ಸಿತಾರಾ ಹೋಟೆಲ್ ಪಕ್ಕ, ಉತ್ತರ ಕನ್ನಡ. ಮೊಬೈಲ್ ನಂಬರ್ 9611014145ಗೆ ಸಂಪರ್ಕಿಸಿ.